ಇಟ್ನಾಳ್ ಅವರೇ, ಪ್ರಧಾನಿಯ ಘನತೆ, ರೂಪಾಯಿ ಮೌಲ್ಯ ಕುಸಿತಾ ಇದ್ದಂಗೆ ಪ್ರಧಾನಿಯ ಘನತೆನೂ ಅದೇ ರೀತಿ ಕುಸಿಯತ್ತೆ ಅಂತ ಭಾಷಣಗಳನ್ನ ನೀವು ಕೇಳಿರ್ತೀರಿ. ರೂಪಾಯಿ ಇಡೀ ವಿಶ್ವವನ್ನೇ ಆಳತ್ತೆ, ಡಾಲರ್ಗೆ ರಿಪ್ಲೇಸ್ ಮಾಡ್ಬಿಡತ್ತೆ, ಮತ್ತೊಂದು 20 ರೂಪಾಯಿಗೆ ಇಳಿಯತ್ತೆ. ಈ ತರದೆಲ್ಲವನ್ನ ನಾವು ಕೇಳ್ಕೊಂಡ್ ಬಂದಿದೀವಿ 12 ವರ್ಷಗಳಿಂದ. ಇವತ್ತು ಸಾರ್ವಕಾಲಿಕ ಕುಸಿತ ಕಂಡಿದೆ, ಆರ್ಥಿಕತೆ ಸಂಕಷ್ಟದಲ್ಲಿದೆ. ಇದ್ರ ಬಗ್ಗೆ ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ? ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಅನೇಕ ಸಿನಿಮಾ ತಾರೆಯರು ಕೂಡ ಅವಾಗ ದಿನಾಲು ಜಿದ್ದಿಗೆ ಬಿದ್ದವರಂಗೆ ಟ್ವೀಟ್ ಮಾಡ್ತಿದ್ರು. ಬಾಲಿವುಡ್ ತಾರೆಯರು ನಮ್ಮ ಒಳ ಉಡುಪು ಡಾಲರ್ ಆಗಿದೆ, ಹಿಂಗಾಗಿ ಕುಸಿತ ಎಲ್ಲ ರೂಪಾಯಿ ಕುಸಿತ ಬಿಡುವ ಅಂತ ಏನೇನೋ ಮಾತಾಡ್ತಿದ್ರು ಅವರು. ಹೀಗಿರುವಾಗ ಏನಾಗಿದೆ, ಈ ರುಪಿ ಡಿವ್ಯಾಲ್ಯೂಯೇಷನ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಲೆನ್ಸ್ ಆಫ್ ಅಕೌಂಟ್ಸ್. ಯಾವಾಗ ನಿಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಅವಾಗ ಡಿವ್ಯಾಲ್ಯೂಯೇಷನ್ ಮಾಡ್ಲೇಬೇಕಾಗುತ್ತೆ. ಪ್ರಶ್ನೆ ಡಿವ್ಯಾಲ್ಯೂಯೇಷನ್ ಇಸ್ ಅ ಕಾನ್ಸಿಕ್ವೆನ್ಸ್, ಪ್ರಶ್ನೆ ಅದಲ್ಲ. ಪ್ರಶ್ನೆ ನೀವು ಇಂಪೋರ್ಟ್ ಯಾಕೆ ಜಾಸ್ತಿ ಆಯ್ತು ಈ ದೇಶದಲ್ಲಿ? ಸ್ವದೇಶಿ ಮತ್ತು ಭಾರತ ಆತ್ಮನಿರ್ಭರ ಭಾರತ ಕಟ್ಟುವ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ಹಿಂದೆ ಅಸಮರ್ಥ ಮತ್ತು ಮೌನಿ ಬಾಬಾ ಇರುವಂತ ಪ್ರಧಾನಮಂತ್ರಿಗಳು ಇರುವಾಗ ಕಾಲಕ್ಕಿಂತಲೂ ಕೂಡ ಯಾಕೆ ನೀವು ಇಂಪೋರ್ಟ್ ಬಿಲ್ ಜಾಸ್ತಿ ಮಾಡ್ಕೊಂಡ್ರಿ? ಹೌ ಇಸ್ ದಿಸ್ ಪಾಸಿಬಲ್? ಆ ಇಂಪೋರ್ಟ್ ಬಿಲ್ ಜಾಸ್ತಿ ಆಗೋದಕ್ಕೆ ಕಾರಣಗಳು ಏನು? ಮತ್ತೆ ಎಕ್ಸ್ಪೋರ್ಟ್ ಏನ್ ಎನ್ಕರೇಜ್ ಮಾಡಿದ್ರಿ? ಯಾಕೆ ಎಕ್ಸ್ಪೋರ್ಟ್ ಆಗ್ಲಿಲ್ಲ? ಅನೇಕ ಕಾರಣಗಳು, ಈ ಉತ್ತರನೇ ಇಲ್ಲ. ಆಮೇಲೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸಿನಾರಿಯೋಸ್, ನೀವು inflation and balance of account scenario, these things will determine the money supply and the devaluation. Okay, ಹೀಗಿರುವಾಗ ನೀವು what is your foreign external minister external affairs doing? ಜಯಶಂಕರ್, what is he doing? ನಿಮ್ಮ ಕಾಮರ್ಸ್ ಮಿನಿಸ್ಟರ್ ಏನ್ ಮಾಡ್ತಿದ್ದಾರೆ, ನೀವೇನ್ ಮಾಡ್ತಿದ್ದೀರಿ? ಘೋಷಣೆ ಕೂಗೋದು ಬೇರೆ, ಘೋಷಣೆಯನ್ನ ಆತ್ಮನಿರ್ಭರ ಅನ್ನೋದು ಬೇರೆ. ಆತ್ಮನಿರ್ಭರ ಆಗಿದ್ದೀರಾ ನೀವು? ಫ್ರಮ್ ವಿಚ್ ಕಂಟ್ರಿ ಯು ಆರ್ ಎಕ್ಸ್ಪೋರ್ಟಿಂಗ್ ದ ಲಾರ್ಜೆಸ್ಟ್? ಯಾವ ದೇಶ ನೀವು ಹೆಚ್ಚು ಇಂಪೋರ್ಟ್ ಮಾಡ್ಕೋತಿದ್ದೀರಿ? ಚೈನಾ ಇಂದ. ಯಾವ ಚೈನಾ ಆಪ್ ಗಳನ್ನ ಬ್ಯಾನ್ ಮಾಡಿ ನೀವು ನಿಮ್ಮ ದೇಶ ಪ್ರೇಮವನ್ನ ತೋರಿಸ್ಕೋತೀರಿ? ಅದೇ ದೇಶದ ಬ್ಯಾನ್ ಮಾಡಿದ ಸಂದರ್ಭದಲ್ಲೂ ನಮ್ಮ ಇಂಪೋರ್ಟ್ ಏನ್ ಕಡಿಮೆ ಆಗಿರ್ಲಿಲ್ಲ. 2021 ಅದು ಗಲ್ವಾನ್ ಕಡಿಮೆ ಆಯ್ತಲ್ಲ, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣ ಕಡಿಮೆ ಆಯ್ತು. ಯಾವುದೇ ಪದಾರ್ಥದ ಇಂಪೋರ್ಟ್ ಕಡಿಮೆ ಆಗ್ಬೇಕಂದ್ರೆ ನಾವು ನಮ್ಮ ಸ್ವದೇಶಿ ಪ್ರೊಡಕ್ಷನ್ ಅದೇ ಕ್ವಾಲಿಟಿ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಸುಮ್ನೆ ಬಾಗ್ಲಿ ಮುಚ್ಚಿಬಿಡೋದಲ್ಲ, ನಾಳೆಯಿಂದ ನಾನು ಚೈನಾದ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ಅಮೆರಿಕ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂದ್ಬಿಡೋದಲ್ಲ. ಯಾವ ಪ್ರಾಡಕ್ಟ್, ಯಾವ ಉತ್ಪನ್ನಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ದೆ ಆ ಕ್ವಾಲಿಟಿಯ ಉತ್ಪನ್ನಗಳನ್ನು ನಾನು ಇಲ್ಲಿ ಉತ್ಪಾದಿಸಬಲ್ಲೆನೆ. ಆ ಉತ್ಪಾದಿಸುವ ಜವಾಬ್ದಾರಿ ನಿಮ್ ಮೇಲೆ ಇತ್ತಲ್ರಿ. ಮೇಕ್ ಇನ್ ಇಂಡಿಯಾ ಮಾಡಿದ್ರಿ, ಆತ್ಮನಿರ್ಭರ ಭಾರತ್ ಮಾಡಿದ್ರಿ. ವಾಟ್ ಹ್ಯಾಪನ್? ಎಲ್ಲ ಘೋಷಣೆಗಳ ಮುಖಾಂತರವಾಗಿನೇ ಇಲ್ಲಿ ತನಕ ರಾಜಕೀಯ ಮಾಡಿರೋದು. ಚಂದ್ರಶೇಖರ್ ಅವರೇ, ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದೆ, ಹಿಂದೆಂದೂ ಆಗಿರ್ಲಿಲ್ಲ. ಆಗಿನಕ್ಕೂ ಈಗಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ 50% 60% ಏರಿಕೆ ಆಗಿರೋದು. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೊದಲ ರೀಸನ್ ಇನ್ನೊಂದು ನಾನು ತುಂಬಾ ಹತ್ರದಲ್ಲಿ ನೋಡಿರ್ತಕ್ಕಂಥದ್ದು ಅಂದ್ರೆ, ನೋಡಿ, ಮೊದಲು ಈಗ ನಿಮ್ಗೆ ನಮ್ದು ಕಳೆದ 1 ವರ್ಷ ಎಲ್ಲ 2 ವರ್ಷದ ಹಿಂದ್ಗಡೆ ನಮ್ದು ವ್ಯಾಲ್ಯೂ ಅರೌಂಡ್ 75 rupees ಏನೋ ಇತ್ತು ಅನ್ಸುತ್ತೆ, 75 to 80 rupees ಇತ್ತು. ಸೊ ನಮ್ಮಲ್ಲಿ ಫಾರಿನ್ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡಿದಾಗ ಅದು 1 ವರ್ಷದಲ್ಲಿ ಅವರೇಜ್ ಒಂದು 10% ಇಂದ 12% ಪ್ರಾಫಿಟ್ ಆಗಿರುತ್ತೆ. ಅಂದ್ರೆ ಅವರು 70 ರೂಪಾಯಿದು ಇಲ್ಲ 80 ರೂಪಾಯಿ ಇಟ್ಕೊಳ್ಳಿ, 80 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ $1 ಇನ್ವೆಸ್ಟ್ ಮಾಡಿ 80 ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿರ್ತಾರೆ ನಮ್ಮ ಇಂಡಿಯನ್. ಅದು 1 ವರ್ಷದಲ್ಲಿ 10% ಅಂದ್ರೆ 88 ರೂಪಾಯಿ ಅದ್ರದ್ದು ವ್ಯಾಲ್ಯೂಷನ್ ಆಗಿರುತ್ತೆ. ಲೈಕ್ 10% ನಿಮಗೆ ಅದು ಪ್ರಾಫಿಟ್ ಬಂದಿರುತ್ತೆ. ಅವ್ರು 1 ವರ್ಷ ಆದ್ಮೇಲೆ ವಾಪಸ್ ತಗೊಂಡ್ಬೇಕಾದ್ರೆ ನಮ್ದು ರೂಪಾಯಿ ವ್ಯಾಲ್ಯೂ ಬಂತು 92 ರೂಪಾಯಿ ಆದ್ರೆ ಅವ್ರಿಗೆ ನೆಗೆಟಿವ್ ಆಗುತ್ತದೆ. 88 ರೂಪಾಯಿ ಅವ್ರದ್ದು ಪ್ರಾಫಿಟ್, 8 ರೂಪಾಯಿ 80 ರೂಪಾಯಿಗೆ ಹಾಕಿದ್ರು ಅವರು, 88 ರೂಪಾಯಿ ಪ್ರಾಫಿಟ್ ಆಯ್ತು. ವಾಪಸ್ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಅವರು $1 ಮತ್ತೆ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ 92 ರೂಪಾಯಿ ಆಗಿರುತ್ತದೆ. 92 ರೂಪಾಯಿಗೆ 5 ರೂಪಾಯಿ ಲಾಸ್ ಆಗೋಯ್ತು. ಹಾಗಾಗಿ ಏನಾಗಿದೆ, ಇವ್ರುಗಳು ಈ ತರ ಒಂದು ಡಿವ್ಯಾಲ್ಯೂಯೇಷನ್ ಆಗ್ತಾ ಇರೋದು 1 ರೂಪಾಯಿ ಇದರಿಂದ ಎಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಗಳು ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ದುಡ್ಡನ್ನು ತೆಗಿಲಿಕ್ಕೆ ವಾಪಸ್ ತಗೊಂಡ್ರು ಸ್ಟಾಕ್ ಮಾರ್ಕೆಟ್ ಇಂದ. ಸ್ಟಾಕ್ ಮಾರ್ಕೆಟ್ ಕೂಡ ಕುಸಿತ ಕಂತು, ನಮ್ದು ರುಪಿ ಕೂಡ ಇದಾಗಿದೆ. ಸೊ ಇದು ಮೊದಲ ಒಂದು ಇದು. ಜೊತೆಗೆ ನಾನು ಅವಾಗ್ಲೇ ಡಿಸ್ಕಸ್ ಮಾಡಿದಂಗೆ ನಮ್ಮ ಫಾರಿನ್ ಪಾಲಿಸೀಸ್ ಗಳಿದ್ದಾವಲ್ಲ, ನಮ್ಮ ಫಾರಿನ್ ಪಾಲಿಸೀಸ್ ಇದು ಒಂದು ಅಮೆರಿಕದ ಅಧ್ಯಕ್ಷರ ಟ್ರಂಪ್ನ ಒತ್ತಡಕ್ಕೆ ಒಳಗಾಗಿ ನಮ್ಮ ದೇಶ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ
ಅವ್ರು ಏನ್ ಹೇಳಿದ್ರೆ ನೀವು ಇವತ್ತು ಒಂದು 90 ದಿನ ಮಾತ್ರ ನೀನು ಇವ್ರ ಹತ್ರ ಏನು ರಷ್ಯಾ ಇಂದ ಆಯಿಲ್ ತಗೋ, ಇವ್ರ ಹತ್ರ ತಗೊಂಬೇಡ, ಇವ್ರ ಹತ್ರ ಟ್ರೇಡ್ ಮಾಡೋ, ನೀನ್ ಏನಾರು ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ದು ತಾರೀಫನ್ನೇ ಜಾಸ್ತಿ ಮಾಡ್ತೀವಿ, ಈ ತರ ಎದುರಿಸ್ಕೊಂಡ್ ಬಂದಿದ್ದಾರೆ. ಇದು ನಮ್ಮ ಕಡೆಯಿಂದ ಯಾವ ಬಂದು ನಮ್ಮ ಪೊಲಿಟಿಷಿಯನ್ಸ್ ಇರ್ಬೋದು, ಒಂದು ರಾಜತಾಂತ್ರಿಕರು ಇರ್ಬೋದು, ಒಂದೇ ಒಂದು ಮಾತಿಲ್ಲ, ಮೀಡಿಯಾದವ್ರದ್ದು ಒಂದು ಮಾತಿಲ್ಲ. ನಮ್ಗೆ ಈ ತರ ಒಂದು ಇಲ್ಲಿ ತನಕ ಆಗಿರ್ತಕ್ಕಂಥ ಪ್ರತಿಯೊಂದು ಮುಚ್ಕೊಂಡ್ ಬಂದ್ರು. ಕರೆಕ್ಟ್ ಆಗಿರೋ ಡಾಟಾಗಳನ್ನ ಯಾರು ಕೊಡ್ತಾ ಇಲ್ಲ. ಸುಳ್ಳು ಹೇಳೋದು, ನಿರ್ಮಲಾ ಸೀತಾರಾಮನ್ ಅಷ್ಟು ಸುಳ್ಳು ಹೇಳೋರು ಪ್ರಧಾನಿಗಿಂತ ಜಾಸ್ತಿ ಸುಳ್ಳು ಹೇಳ್ತಾ ಅಮ್ಮ. ಈ ತರ ಒಂದು ಪರಿಸ್ಥಿತಿ ಇದ್ದಾಗ ಪ್ರತಿ ಒಂದು ಡಾಟಾಗಳನ್ನ ಸುಳ್ಳು ಮುಚ್ಚಾಕೊಂಡ್ ಬಂದಾಗ ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು. ಸರಿ, ಕರೆಕ್ಟ್. ಇಟ್ನಾಳ್ ಅವ್ರೆ, ಅಂದ್ರೆ ಮುಚ್ಚಿಡಲಾರದಷ್ಟು ಹುಣ್ಣುಗಳಾಗಿದೆ, ಅದೀಗ ಒಂದೊಂದಾಗಿ ಹೊರಗಡೆ ಬರ್ತಿದೆ ಅಂತ ಅನ್ಸುತ್ತೆ, ಅಥವಾ ಇನ್ನೂ ಮುಚ್ಚಿಡೋದಕ್ಕೆ ಪ್ರಯತ್ನ ನಡೀತಿದೆ, ಅದು ಯಶಸ್ವಿ ಆಗತ್ತೆ? ಯಾಕಂದ್ರೆ ಮಾಧ್ಯಮಗಳಂತೂ ಅವರ ಬುಟ್ಟಿಯಲ್ಲಿದೆ, ಅವರ ಮುಷ್ಟಿಯಲ್ಲಿದ್ದಾವೆ. ಇಷ್ಟೆಲ್ಲ ಪರಿಸ್ಥಿತಿ ಇದ್ರೂ ಕೂಡ ಮಾಧ್ಯಮಗಳು ಪ್ರಶ್ನೆ ಕೇಳೋದಿಲ್ಲ ಅಂತಂದ್ರೆ ಅದು ಬಹಳ ಸೋಜಿಗದ ಸಂಗತಿ. ಏನ್ ಅನ್ಸುತ್ತೆ? ಮಾಧ್ಯಮ ಅಂದ್ರೆ ಸಾಕ್ಷಿ ಪ್ರಜ್ಞೆ ಪ್ರಜ್ಞಾಹೀನ ಆಗಿ ಕೂತಾಗ ಕಷ್ಟ ಆಗತ್ತೆ ಮುಂದೆ. ಆದ್ರೆ ವ್ಯವಸ್ಥೆ ಅನ್ನೋದು ಸಿಸ್ಟಮ್ಸ್ ಅದಲ್ಲ, ನಮ್ಮ ವ್ಯವಸ್ಥೆಗಳು, ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್ಸ್ ಆಗ್ಲಿ, ಅದಕ್ಕಿಂತ ದೊಡ್ಡದಾಗಿ ಎಕಾನಮಿ ಅನ್ನೋದು, ಭಾರತದ ಎಕಾನಮಿ ಯಾವ್ದೋ ಒಂದು ಡಿಟ್ಯಾಚ್ಡ್ ಎಂಟಿಟಿ ಅಲ್ಲ ಅದು. ದಟ್ ಎಕಾನಮಿ ಇಸ್ ಕನೆಕ್ಟೆಡ್ ಟು ರೆಸ್ಟ್ ಆಫ್ ದ ವರ್ಲ್ಡ್. ಜಾಗತಿಕ ಎಕಾನಮಿ ಜೊತೆಲಿ ಅದು ಬೆಸ್ಕೊಂಡಿರ್ತದೆ. ಅವಾಗ ನೀವು ಯಾವ್ದನ್ನು ಮುಚ್ಚಿಡಕ್ ಆಗೋದಿಲ್ಲ. ಒಂದು ಟೈಮ್ ಬರ್ತದೆ, ಅಟ್ ದಟ್ ಟೈಮ್ ಎವ್ರಿಥಿಂಗ್ ವಿಲ್ ಕಮ್ ಔಟ್. ಒಂದು ಕ್ರಿಟಿಕಲ್ ಮಾಸ್ ಇರ್ತದೆ. ಆ ಸಮಯ ಬಂದಿದ್ಯಾ? ಆ ಸಮಯ ಸಮೀಪ ನನಗೆ ಅನ್ಸುತ್ತೆ, ಬರ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಆ ಒಂದು ಕ್ರೈಸಿಸ್ ಅಲ್ಲಿ ಯಾವ ನಾಯಕತ್ವ ರೂಪುಗೊಳ್ತದೆ ಅದು ಬೇರೆ ವಿಚಾರ. ಈಗ ಹೇಳಿದ್ರಲ್ಲ ನಮ್ಮ ಚಂದ್ರಶೇಖರ್ ಅವರು, ಏನೇನು ಅಡ್ಜಸ್ಟ್ ಮ್ಯಾನಿಪುಲೇಟ್ ಮಾಡಿದ್ರು, GDP ಸೀರೀಸ್ ಮ್ಯಾನಿಪುಲೇಟ್ ಮಾಡಿದ್ರು, ಎಂಪ್ಲಾಯ್ಮೆಂಟ್ ಮೆಜರ್ಮೆಂಟ್ ಮ್ಯಾನಿಪುಲೇಟ್ ಮಾಡಿದ್ರು. ಎಲ್ಲ ಮ್ಯಾನಿಪುಲೇಟ್ ಮಾಡಿನೂ ಕೂಡ ಅವರ ಫೇವರೇಬಲ್ ಆಗಿಲ್ಲ ನಂಬರ್ಸ್ಗಳು, ಅವರ ಸರ್ಕಾರದ ನಂಬರ್ಸ್ಗಳು ಅವ್ರ ಫೇವರೇಬಲ್ ಆಗಿಲ್ಲ. ಈ ತರದ ಕನಿಷ್ಠ ಅವರು 10 ವರ್ಷದ ಕೆಳಗೆ ಅವರೆಲ್ಲ ನಾಯಕರು ಕೊಟ್ಟ ಹೇಳಿಕೆಯನ್ನ ವಾಪಸ್ ತೆಗೆಸಿ ಮಾಧ್ಯಮಗಳನ್ನ ಹಾಕಿದ್ರು ಕೂಡ ಅವ್ರ ಮುಖಕ್ಕೆ ಅವ್ರ ಕನ್ನಡಿ ಹಿಡ್ದಂಗ ಆಗತ್ತೆ, ಅವ್ರದೇ ಹೇಳಿಕೆಗಳನ್ನ. ಸ್ಮೃತಿ ಇರಾನಿ ಸಿಲಿಂಡರ್ ತಗೊಂಡು ಬೀದಿಲಿ ಕೂತಿದ್ರಲ್ರಿ, ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು, 30 ರೂಪಾಯಿ 40 ರೂಪಾಯಿ ಜಾಸ್ತಿ ಆಯ್ತು ಅಂತ. ಈಗ 1000 ರೂಪಾಯಿ ಆಗಿದೆ. ಈಗ ಒಂದು ರೀಲ್ ತುಂಬಾ ಓಡಾಡ್ತಾ ಇದೆ. ಇವ ನಮ್ಮ ಯಾರೋ ಪ್ರಧಾನಮಂತ್ರಿ ಹೇಳಿದ್ರು, ಕ್ಯಾ ಕಾರಣ ಹೇ श्रीलंका का करेंसी नहीं गिरता है, बांग्लादेश का करेंसी नहीं गिरता है, पाकिस्तान का करेंसी नहीं गिरता है, इंडिया का करेंसी क्यों करता है, क्या कारण है ನೋಡಿ. ಏನ್ ಇವತ್ತು ಎಲ್ಲಾ ಕಡೆ ರೀಲ್ ಅದೇ ಓಡ್ತಾ ಇದೆ. ಬಟ್ ಇವ್ರದ್ದು ನಮ್ಮವರು ಈ ಅರ್ಧ ನಮ್ಮಲ್ಲಿ ಮುಚ್ಚಾಕೊಂತ ಇರೋದು, ನಾವು ಸಪೋರ್ಟ್ ಮಾಡ್ತಾ ಇರೋದು ನನ್ನ ಗೊತ್ತಿರೋ ಪ್ರಕಾರ ಮೀಡಿಯಾಗಳೇ. ನಮಗೆ ಅಕಸ್ಮಾತ್ ಯಾವ್ದಾರ ಒಂದು ಡಿಸ್ಕಷನ್ ಮಾಡ್ಬೇಕು, ಇಲ್ಲ ಯಾವ್ದ್ರ ಬಗ್ಗೆ ತಿಳ್ಬೇಕು ಅಂದ್ರೆ ನಮಗೆ 2-3 ಕಾರಣ. ಒಂದು ಮೀಡಿಯಾ ಕಡೆಯಿಂದ ನಮ್ಗೆ ಇನ್ಫಾರ್ಮೇಶನ್ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಪೇಪರ್ ಪ್ರಿಂಟ್ ಮೀಡಿಯಾ ಕಡೆಯಿಂದ ಬರಬೇಕು, ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದ ಬರೀ ಸುಳ್ಳು, ಯಾವ್ದು ನಿಜ ಯಾವ್ದು ಸತ್ಯ ಅಂತ ಗೊತ್ತಾಗಲ್ಲ. ಅಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಶನ್ ಗಳ ಮೇಲ್ಗಡೆ ನಾವು ಒಂದಿಷ್ಟು ಡಿಸ್ಕಷನ್ ಮಾಡ್ಕೊಂಡು ನಮ್ಗೊಂದು ಜ್ಞಾನ ಬರುತ್ತೆ ಹೊರತು ಬಾಕಿದು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಿಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಮ್ಗೆ ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಬಾಕಿದೆಲ್ಲ 90% ನಮ್ಗೆ ಗೊತ್ತಾಗೋದು ಥ್ರೂ ಮೀಡಿಯಾ. ಆ ಮೀಡಿಯಾದಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಂಬ್ಕೊಳ್ಳೋ ಒಂದು ಪರಿಸ್ಥಿತಿ ಇವತ್ತು. ನಾವು ಕೆಲವರಿಗೆ ಮಾತ್ರ ಓಕೆ ನಮ್ದೇ ಅಂತ ಸ್ವಂತ ಪ್ರಜ್ಞೆ ಇರುತ್ತೆ ತಿಳ್ಕೊಬಹುದು. 90% ಆಫ್ ದ ಪೀಪಲ್ ಜನರಿಗೆ ಏನ್ ಗೊತ್ತಾಗುತ್ತೆ, ಮೀಡಿಯಾ ಏನ್ ಹೇಳ್ತಾರೆ ಅದನ್ನ ಕೇಳ್ತಾ ಇರೋದು. ಅಷ್ಟೊಂದು ಇವತ್ತು ಮೀಡಿಯಾನು ಕೂಡ ಈ ಕೇಂದ್ರ ಸರ್ಕಾರ ಹಿಡಿದು ನಿಂತ್ಕೊಂಡಿದೆ. ಇದೇ ರೀತಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು, ಮನಮೋಹನ್ ಸಿಂಗ್ ಅವರು 4 ವರ್ಷ ಒಬ್ಬ ಅನ್ಎಜುಕೇಟೆಡ್ಗೆ ನಾವು ಇದನ್ನು ಕೊಟ್ಬಿಟ್ಟಿದೀವಿ, ದೇಶದ ಚುಕ್ಕಾಣಿಯನ್ನು, ಆಡಳಿತದ ಚುಕ್ಕಾಣಿಯನ್ನು ಕೊಟ್ಬಿಟ್ಟಿದೀವಿ, ಅನುಭವಿಸ್ಬೇಕಾಗತ್ತೆ ನೋಡಿ ಅಂತ ಹೇಳಿದ್ರು. ಇದು ಇವತ್ತು ಸುಮಾರು ಕಡೆ ನಾನು ರೀಲ್ಸ್ ಗಳಲ್ಲಿ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಬರ್ತಾ ಇದೆ. ಅದೇ ಮನಮೋಹನ್ ಸಿಂಗ್, ಅದೇ ಸುಬ್ರಹ್ಮಣ್ಯನ್ ಸ್ವಾಮಿದು ಪ್ರತಿಯೊಂದು. ಮನಮೋಹನ್ ಸಿಂಗ್ ಅವರು 10 ವರ್ಷದ ಕೆಳಗಡೆ ಹೇಳಿದ್ರು ಇಂಥವ್ರ ಕೈಲಿ ಕೊಟ್ರೆ ದೇಶ ಉದ್ಧಾರ ಆಗಲ್ಲ ಅಂದ್ಬಿಟ್ಟು. ಅದು ಮುಚ್ಚಾಕೊಂಡು ಬಂದ್ಬಿಟ್ಟು ಇವತ್ತೆಲ್ಲ ಹೊರಗಡೆ ಓಪನ್ ಆಗಿದೆ ಮಾಡಿ. ಅದು ಅವರ ಮನೆಗೆ ತಟ್ಟುತ್ತಲ್ಲ, ಅವ್ರ ಮನೆ ಒಂದು ಒಲೆಗೆ ತಟ್ಟುತ್ತಲ್ಲ, ಅಲ್ಲಿ ತನಕನೂ ಗೊತ್ತಾಗಲ್ಲ. ಓಕೆ, ಅದನ್ನೇ ಮನಮೋಹನ್ ಸಿಂಗ್ ಹೇಳಿದ್ರು ಸಂಸತ್ತೊಳಗೆ ನಿಂತು ಮಾನ್ಯುಮೆಂಟಲ್ ಫೇಲ್ಯೂರ್ ಅಂತ ಡಿಮಾನಿಟೈಸೇಷನ್ ಅನ್ನ ಮಾಡ್ಕೋಬಹುದು ಆ ಟೈಮಲ್ಲಿ. ಇಟ್ನಲ್ ಅವರೇ, ಅಂದ್ರೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಒಂದು ದೇಶದ ಆರ್ಥಿಕತೆ ಇರುವ ಸ್ಥಿತಿ ಮತ್ತು ಮುಂದೆ ಎದುರಿಸಬೇಕಾಗಬಹುದಾದಂತ ಪರಿಣಾಮಗಳ ಬಗ್ಗೆ ನಾಗರಿಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಕೊನೆಯದಾಗಿ? ನನಗೆ ಬಗೆಹರಿಲಾರದ ಸಮಸ್ಯೆ ಏನು ಅಂದ್ರೆ, ಅಥವಾ ಒಂದು ಒಗಟು ಏನಂದ್ರೆ, ಇಷ್ಟು ದೊಡ್ಡ ರಾಜಕೀಯ ಬಂಡವಾಳ, ಪೊಲಿಟಿಕಲ್ ಸಪೋರ್ಟ್ ಇರುವಂತ ಒಂದು ಸರ್ಕಾರ ಯಾಕೆ ಎಕಾನಮಿನ ಹ್ಯಾಂಡಲ್ ಮಾಡೋದಕ್ಕೆ ಫೇಲ್ ಆಗ್ತಾ ಇದೆ? ಎಕಾನಮಿನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಅನುಕೂಲ ಯಾರಿಗೆ? ಜನಕ್ಕೆ ಅನುಕೂಲ ಆಗುತ್ತೆ. ಇವ್ರಿಗೆ ಅದ್ರಲ್ಲಿ
ಇಂಟರಪ್ಟ್ ಮಾಡ್ತಾ ಇದೀನಿ. ಯಾಕೆ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅವರು ಸರಿಯಾದ ಪಾಲಿಸಿಗಳನ್ನ ರಘುರಾಮ್ ರಾಜನ್ ಹೇಳಿದ್ರು, ಹಿಂಗ್ ಮಾಡ್ಬೇಕು ಅಂತ. ಅವ್ರನ್ನ ಏನ್ ಮಾಡಿದ್ರು? ಯಾಕೆಂದ್ರೆ ಅವ್ರ ಅವಧಿಗಿಂತ ಮುಂಚೆನೆ ಬಂದ್ರು. ಅಮರ್ತ್ಯ ಸೇನ್ ಏನಾಯ್ತು? SIR ಗೆ ಅವ್ರ ಪಾಪ ದಾಖಲೆ ಹಿಡ್ಕೊಂಡು ನಿಂತ್ಕೊಳ್ಬೇಕಾಯ್ತು. ದೇಶ ವಿರೋಧಿ ಅಂತ ಪಟ್ಟ ಕಡಿದ್ರ. ಅಂದ್ರೆ ಈ ದೇಶದ ಆರ್ಥಿಕತೆಯ ಕೀರ್ತಿಯನ್ನ ಯಾರೆಲ್ಲ ಪತಾಕೆ ಹಾರಿಸಿದಾರೆ ಅವರೆಲ್ಲ ರಾಷ್ಟ್ರ ವಿರೋಧಿಗಳಾಗಿದ್ದಾರೆ. ಅದು ಸಮಸ್ಯೆ. ಅದರಿಂದ ಇವರಿಗೆ ಆದ ಲಾಭ ಏನು ಅಂತ ವಾಟ್ ಇಸ್ million of question is in what way the BJP or the government benefited from branding someone anti-national when he was perfectly wise man giving a reasonable advice. ಇರ್ಲಿ, ಅದು ನನ್ನ ಡೌಟ್ ಏನಂದ್ರೆ ಬಹುಶಃ ಇವರು ತಮ್ಮ ಒಂದು ಕ್ಲೋಸ್ ಸರ್ಕಲ್ ಕೆಲವು ಬಂಡವಾಳಶಾಹಿಗಳಿದಾರಲ್ಲ ಅವ್ರ ಹಿತಾಸಕ್ತಿಗೋಸ್ಕರ ಮಾತ್ರ ಈ ದೇಶದ ನೀತಿಗಳನ್ನ ರೂಪಿಸಿಕೊಳ್ಳೋದಕ್ಕೆ ಅಡ್ಡ ಬಂದಕ್ಕೆ ಅವ್ರು ದೇಶದ್ರೋಹಿಯಿಂದ ಹೊರಗೆ ಹಾಕಿದ್ರು. ಈಗ ಕಾಲ ಬಂದ್ರೆ ಅದೇ ಧನಿಗಳು ಇವ್ರನ್ನ ಕೈ ಬಿಡ್ತಾರೆ. ಬಿಕಾಸ್ ಬಿಸ್ನೆಸ್ ಮ್ಯಾನ್ ದೇ ವಿಲ್ ಚೇಂಜ್ ಅಟ್ ದ ರೈಟ್ ಟೈಮ್. ದೇ ನೋ ಹ್ಯಾವ್ ಟು ಚೇಂಜ್. ಆಗ ಏನ್ ಮಾಡ್ತಾರೆ ಇವರು? ಮತ್ತೆ ಇನ್ನೊಂದು ಹೇಳ್ತೇನಲ್ಲ, ಏನ್ ಉಳಿದಿದೆ ಇಟ್ನಾಳ್ ಅವ್ರೆ, ನಿಮ್ಗೆ ಯಾರೇ ಬರ್ಲಿ ಈ 5 ವರ್ಷ ಅಲ್ಲ, ಮುಂದಿನ 5 ವರ್ಷಕ್ಕೆ ಯಾರೇ ಬಂದ್ರು ಕೂಡ ದೇಶದಲ್ಲಿ ಏನ್ ಸರ್ಕಾರಿಯಾಗಿ ಅಂದ್ರೆ ಸಾರ್ವಜನಿಕ ಸಂಪತ್ತಾಗಿ ಯಾವ್ದು ಉಳಿದಿದೆ ಇವತ್ತಿಗೆ? ಯಾರೇ ಅಧಿಕಾರಕ್ಕೆ ಬರ್ಲಿ ಅವ್ರು ಹೆಂಗೆ ದೇಶ ಎಲ್ಲವೂ ಖಾಸಗಿ ಪಾಲಾಗಿ ಹೋಗಿದೆ. ಎಲ್ಲರೂ ಒಂದೆರಡು ಬಿಸ್ನೆಸ್ ಮ್ಯಾನ್ ಗಳಿಗೆ, ಕುಟುಂಬಗಳಿಗೆ ಕೊಟ್ಟಾಗಿದೆ. ಏನ್ ಉಳಿದಿದೆ ದೇಶದಲ್ಲಿ? ಅಲ್ಲ, ಮತ್ತೆ ಅಗೇನ್ ಇಟ್ ಕ್ಯಾನ್ ಬಿ ಚೇಂಜ್ ವೆನ್ ದ ರೈಟ್ ಗವರ್ಮೆಂಟ್ ಕಮ್ಸ್. ಸರಿಯಾದ ಸರ್ಕಾರ ಬಂದು ಮತ್ತೆ ಬದಲಾಯಿಸಬಹುದು. ಅದಲ್ಲ ನಾನು ಹೇಳ್ತಿರೋದು. ಈ ರೀತಿಯ ಒಂದು ದ್ವಂದ್ವ ನೀತಿಗಳು ಮತ್ತೆ ಈ ತರ ತುಗ್ಲಕ್ ನೀತಿಗಳು ಏನಾಗುತ್ತೆ ಅಂದ್ರೆ ಒಂದು ರೀತಿ ಒಂದು ಮಟ್ಟದವರೆಗೂ ಜನ ತಾಳ್ಕೊಳ್ತಾರೆ. ಜನರ ತಾಳ್ಮೆ ಕಟ್ಟೆ ಹೊಡೆದ್ರೆ ಯು ಹ್ಯಾವ್ ನೋ ಐಡಿಯಾ. ಅದರಲ್ಲೂ ಈ ಭಾರತದ ದೇಶದಲ್ಲಿ ಇಂತರೂ ಕೂಡ ನೋಡಿದೀವಿ ಈ ತರದ ಪರಿಸ್ಥಿತಿಗಳನ್ನ. ಜನ ಬೀದಿಗಿಳಿದು ಜನರ ಸಿಟ್ಟು, ಮಾಬ್ ಮೆಂಟಾಲಿಟಿ ಇದೆಯಲ್ಲ, ಜನ ಬೀದಿಗಿಳಿದು ಬಿಟ್ರೆ ಆ ಕೋಪಕ್ಕೆ ಒಂದು ದಿಕ್ಕಿರೋದಿಲ್ಲ, ದೆಸೆ ಇರೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿಕಮ್ ಸಚ್ ಎ ಕಯಾಟಿಕ್ ಸಿಚುವೇಶನ್. ಬಟ್ ಧರ್ಮದ ಅಮಲಲ್ಲಿ ತುಂಬಿಕೊಂಡಿರುವ, ಧ್ರುವೀಕರಣಗೊಂಡಿರುವ ಸೊಸೈಟಿಯಲ್ಲಿ ನೀವು ಆ ತರದ ಒಂದು ಜನಜಾಗೃತಿಯನ್ನು ನಿರೀಕ್ಷೆ ಮಾಡಬಹುದಾ ಇಟ್ನಾಳ್ ಅವ್ರೆ? ಜನಜಾಗೃತಿ ಐ ಆಮ್ ಟಾಕಿಂಗ್ ಅಬೌಟ್ ಪೇನ್. ಇದು ಕಾನ್ಸ್ಟಿಟ್ಯೂಷನಲ್ ಅಥವಾ ಪೊಲಿಟಿಕಲ್ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಅದಕ್ಕೋಸ್ಕರ ಇನ್ನೊಂದು ಯಾವಾಗಲೇ ಹೇಳ್ಕೊಟ್ಟೆ, ಮರ್ತೋಯ್ತು ನನಗೆ. ಯಾವಾಗ ಈ ರೀತಿ ಆರ್ಥಿಕ ಸಂಕಷ್ಟ ಬರ್ತದೆ ಪ್ರತಿಯೊಂದು ದೇಶದಲ್ಲೂ, ಹಿಟ್ಲರ್ ಆಗಿರ್ಲಿ, ಈಗ ಟ್ರಂಪ್ ಆಗಿರ್ಲಿ, ಅಥವಾ ಒಂದು ಕಾಲದಲ್ಲಿ UK ಆಗಿರ್ಲಿ, ಭಾರತ ಆಗಿರ್ಲಿ, ಇವರೆಲ್ಲ ನಾಯಕರು ಏನ್ ಮಾಡ್ತಾರೆ ಗೊತ್ತಾ? ದೇ ಆಲ್ವೇಸ್ ಬ್ಲೇಮ್ ಅದರ್ಸ್. ಟ್ರಂಪ್ ಮೆಕ್ಸಿಕನ್ಸ್ ಬ್ಲೇಮ್ ಮಾಡ್ತಾನೆ, ಇಮಿಗ್ರೆಂಟ್ ಅಂಡ್ ಮೆಕ್ಸಿಕನ್ಸ್ ಬ್ಲೇಮ್ ಮಾಡ್ತಾನೆ, ಅಲ್ಲಿ ಗೋಡೆ ಕೊಟ್ಟಕ್ಕೆ ಹೊಡ್ತಾನೆ, ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂತ. ಆಮೇಲೆ UK ನಲ್ಲಿ, ಇಂಗ್ಲೆಂಡ್ ಅಲ್ಲಿ ದೇ ಬ್ಲೇಮ್ ದ ಬ್ರೆಕ್ಸಿಟ್, ಬೇರೆಯವರು ಆಚೆಯವರು ಬಂದ್ರು ಅಂತ. ಇಲ್ಲಿ ಇಂಡಿಯಾದಲ್ಲಿ ಏನ್ ಮಾಡ್ತಿದ್ದಾರೆ? ಶುರು ಆಗಿದೆ ಬೆಂಗಾಲ್ ಅಲ್ಲಿ. ಈಗ ನಮ್ಮ ಸಮಸ್ಯೆ ಇನ್ಫಿಲ್ಟ್ರೇಟರ್ಸ್, ಮೈನಾರಿಟೀಸ್. ಮೇಡಮ್, ನೀವು ಒಂದು ಜನಜಾಗೃತಿ ಬಗ್ಗೆ ಕೇಳಿದ್ರಲ್ಲ, ಜನಜಾಗೃತಿ ಬಗ್ಗೆ ನಾವು ರೀಸೆಂಟ್ ಆಗಿ ನೋಡಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಖಂಡಿತವಾಗ್ಲೂ ಜನಜಾಗೃತಿ ಆಗುತ್ತೆ. ಜನಗಳಿಗೆ ಆಗ್ಲೇ ತೊಟ್ಟಿದೆ. ಓನ್ಲಿ ಬಿಕಾಸ್ ಆಫ್ ದ ಕೆಲವು ಏನೋ ಹಿಡಿತದಿಂದಾಗಿ ಕೆಲವು ಇದ್ ಮಾಡ್ತಾ ಇದಾರೆ. ಬಟ್ ಒಳಗಡೆ ಕುದಿಯಕ್ ಶುರು ಆಗಿದೆ. ಆ ಕುದಿಯಕ್ ಶುರುವಾದಾಗ ಹೊರಗಡೆ ಹುಕ್ಕುತ್ತಲ್ಲ, ತುಂಬಾ ದಿನ ಇಲ್ಲ ಅನ್ನಕ್ಕೆ. ಒಂದು ನೋಡಿ, ಒಂದು ನೇಪಾಳ ಇರ್ಬೋದು, ಇನ್ನೊಂದು ಬಾಂಗ್ಲಾದೇಶ್ ಇರ್ಬೋದು, ಇನ್ನೊಂದು ನಮ್ಮಲ್ಲೇ ಇರತಕ್ಕಂಥ ಮನೆ ಆಗಿ ತಮಿಳ್ನಾಡು ಇರ್ಬೋದು. ಇಷ್ಟು ದಿನ ಒಂದಿಷ್ಟು ಪಕ್ಷಗಳು ಅವರು ಹಳೇ ಒಂದು ಏನೋ ಅವ್ರದೇ ಆಗ್ತಕ್ಕಂತ ಒಂದು ಇದ್ರ ಮೇಲ್ಗಡೆ ಇದ್ ಮಾಡ್ಕೊಂಡು ಗೆಲ್ತಾ ಇದ್ರು. ಅವ್ರದೇ ಒಂದು ಕುಟುಂಬ ರಾಜಕೀಯ ಆಗೋಗಿತ್ತು. ಒಂದು DMK ಗಳಲ್ಲಿರ್ಬೋದು, ಎಲ್ಲ ಅವ್ರ ಪಕ್ಷಗಳಲ್ಲಿ. ಅವರು ಇವತ್ತು ಒಂದು ಅಟ್ಲೀಸ್ಟ್ ಒಂದು ಯಂಗ್ ಫೆಲೋ ವಿಜಯ್ ಅವ್ರದ್ದು, ಅವರ ಒಂದು ಮಾತುಗಳಿಂದ ಏನಾರ ಒಂದು ಚೇಂಜಸ್ ಆಗುತ್ತಾ, ಏನಾದ್ರು ಒಂದು ಮಾಡ್ತಾರ ಅಂದ್ಬಿಟ್ಟು ಜನ ಇವತ್ತು ವೋಟ್ ಹಾಕಿರೋರೆಲ್ಲ ಕೂಡ ನಿಮಗೆ ಬಿಟ್ವೀನ್ 20 to 30 years 35 years ಅಲ್ಲಿ ಆಗಿರತಕ್ಕಂಥವ್ರೆ ಜಾಸ್ತಿ ಓಟ್ ಹಾಕಿರೋದು ಅವ್ರಿಗೆ. ಬಾಕಿಯವರೆಲ್ಲ ಬೇರೆಯವ್ರು ಹಾಕೊಂಡಿದ್ದಾರೆ. ಸೊ ಬಿಕಾಸ್ ಆಫ್ ದಾಟ್ ಓನ್ಲಿ ಇವತ್ತು ಒಬ್ಬ ಜನನಾಯಕ, ಆಮೇಲೆ ಹೆಂಗ್ ಅಂದ್ರೆ ಲೈಕ್ ಒಬ್ಬ ಯೂತ್ ಲೀಡರ್ ಒಬ್ಬ ಬಂದಂಗ ಆಗಿದೆ ಅದಕ್ಕೆ. ಅದೇ ರೀತಿ ಜಾಗೃತಿ ಕೂಡ ಒಂದ್ಸಲ ಒಳಗಡೆ ಇರ್ತಕ್ಕಂಥ ಸಹನೆ ಎಲ್ಲ ಸುಸ್ತಾಗಿ ನಮ್ಮ ಪೇಷನ್ಸ್ ಎಲ್ಲ ಹೊರಗಡೆ ಬಂದಾಗ ಒಬ್ಬ ಕರೆಕ್ಟ್ ಆಗಿರೋ ಒಬ್ಬ ಯಂಗ್ ನಾಯಕ ಬೇಕು. ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಆಮೇಲೆ ಯತ್ನಾಳ್ ಅವ್ರು ಹೇಳ್ದಂಗೆ ಇವತ್ತು ಯಾವುದೇ ನಿಮ್ಮ ಒಂದು ಅದಾನಿಗೆ ಒಂದು ಪೋರ್ಟ್ ಇರ್ಬೋದು, ಇದಿರ್ಬೋದು, ಏನೇ ಕೊಟ್ಟಿದ್ರು ನಾಳೆ ಹೊಸ ಸರ್ಕಾರ ಬಂದಾಗ, ಹೊಸ ಇದು ಮಾಡಿದಾಗ ಯಾವತ್ ಬೇಕೋ ವಾಪಸ್ ಕಿತ್ಕೊಬಹುದು. ಅದ್ರ ಬಗ್ಗೆ ಏನ್ ಡೌಟ್ ಇದೆ? ಕೂಡ್ಲಿಗಿ ತಾಲೂಕಿಂದ 19 ಜನ ಒಂದೇ ಟ್ರ್ಯಾಕ್ಟರ್ಲಿ ಹೋಗ್ತಾ ಇದ್ರು ಹುಡುಗಮ್ಮ ಜಾತ್ರೆಗೆ ಅಂತ. ಸೊ ಹಿಂದಿನಿಂದ ಬಂದಂತ ಒಂದು ಲಾರಿ ಅದಕ್ಕೆ ಡಿಕ್ಕಿ ಹೊಡೆದಿದೆ. ಸೊ ಆ ಲಭಸಕ್ಕೆ ಅದು ಏನಾಗಿದೆ, ಟ್ರ್ಯಾಕ್ಟರ್ ಕೆಳಗೆ ಉರುಳು ಬಿದ್ದಿದೆ.
ಆವಾಗ ಏನಾಗಿದೆ 6 ಜನ ಮೃತಪಟ್ಟಿದ್ದಾರೆ, ಇನ್ನು ಮಿಕ್ಕಿದವ್ರಿಗೆಲ್ಲ ಗಾಯ ಆಗಿದೆ. 9 ಜನ ಕೊಪ್ಪಳ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಇನ್ನು ಮಿಕ್ಕಿದವ್ರು ಇಲ್ಲಿ ತೊಗೊಳ್ತಾ ಇದ್ದಾರೆ. ಸೊ ನಮ್ಮ MP ಅವರು ಸ್ಥಳಕ್ಕೆ ಬಂದಿದ್ರು. MP ಅವರ ಒಂದು CM ಅವ್ರಿಗೂ ಮಾತಾಡಿದ್ದಾರೆ. ಆನರಬಲ್ CM ಅವರು ಪ್ರತಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ. ಸೊ ಮುಂದಿನ ಕ್ರಮ ಇಲ್ಲಿ ನಾವು ತಗೊಳ್ತಾ ಇದ್ದೀವಿ.